ಮತ್ತು ಎಲ್ಲ ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಬೇಕು. ಅದು ವೇಲ್ ಹಾಕೊಂಡು ಮಲ್ಕೊಂಡಿದ್ದಾರೆ ಗೈಸ್. ಇವಾಗ ಜನಗಳಿಗೆ ಹೆಲ್ಪ್ ಮಾಡಿ ಬರ್ತೀನಿ, ಓಕೆನಾ? ಬೇರೆ ಕಡೆಯಿಂದ ಬಂದಿರೋರಿಗೆ ನಾವು ಊಟ ಕೊಟ್ಟು ಕಳಿಸ್ಬೇಕು. ಇವ್ಳು ಬೆಳೆದ ತಕ್ಷಣ ನನ್ನ ಮನೆ ತಗೊಂಡೋಗ್ತೀನಲ್ಲ. ಹೀರೋ ತರ ಇದೀರಾ ನೀವು ಮಾಡಿ, ನಾನು ವಿಲನ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗು ತಮ್ಮನೇಲಿ ನೋಡಿರ್ತೀರಾ, ಯಾರ್ಯಾರಿಗೆ ಊಟ ಇರಲ್ಲ, ಯಾರು ಊಟಕ್ಕೆ ಕಷ್ಟಪಡ್ತಿದ್ದಾರೆ, ಸೊ ಅಂಥವ್ರಿಗೆ ನಾನು ಹೆಲ್ಪ್ ಮಾಡೋದಕ್ಕೆ ಹೋಗ್ತೀನಿ, ನಾನು ಮತ್ತು SMR ಬ್ರೋ. ಸೊ ಬನ್ನಿ ಹೋಗ್ಬಿಟ್ಟು SMR ಬ್ರೋನ ಮೀಟ್ ಆಗೋಣ. ಈ ವ್ಲಾಗು ಒಬ್ರಿಗೆ ಇನ್ಸ್ಪೈರ್ ಆಗ್ಬೋದು, ಮತ್ತು ನಮ್ಮಿಂದ ಬೇರೆಯವ್ರು ಕಲಿಬೋದು, ಇಲ್ಲ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಸೊ ನಮ್ಮಿಂದ ನೀವು ಇನ್ಸ್ಪೈರ್ ಆಗಿ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಸೊ ಅದನ್ನು ಬ್ಲಾಗ್ ಮುಖಾಂತರ ಎಲ್ರಿಗೂ ಇನ್ಸ್ಪೈರ್ ಮಾಡೋದಕ್ಕೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡ, ಆಗಲೇ 8:30 ಆಗಿದೆ. SMR ಬ್ರೋ ಕಾಯ್ತಿದ್ದಾರೆ, ಅವ್ರ ಹತ್ರ ಹೋಗೋಣ, ಮೀಟ್ ಆಗೋಣ, ಎಲ್ರಿಗೂ ಹೆಲ್ಪ್ ಮಾಡೋಣ ಬನ್ನಿ. ನೋಡಿ ನಮ್ಮ ಪುಟಾಣಿ ಊಟ ಮಾಡ್ತೀಯಾಳೆ. ಕುಶಾನ್ ಏನು ಮಾಡ್ತಿದ್ಯಾ? ತಿಂತಿದ್ಯಾ? ಹಾಯ್ ಅನ್ನು. ಹಾಯ್ ಅಮ್ಮ. ಇವತ್ತು ನಾನು ಒಂದು ಬ್ಲಾಗ್ ಮಾಡ್ತಿದ್ದೀನಿ, ಯಾರಿಗೆ ಊಟಕ್ಕೆ ಕಷ್ಟಪಡ್ತಿದ್ದಾರೆ ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಅನ್ನದಾನ ಮಾಡ್ತಾಯಿದ್ದೀನಿ. ನಾನು ಮತ್ತು ಒಬ್ಬರು ಇನ್ಫ್ಲೂಯೆನ್ಸರ್ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಂಗೆ ಹೇಳು, ಒಳ್ಳೇದಾಗಲಿ ಅಂತ. ನಿನಗೂ ಒಳ್ಳೆ ಆಲೋಚನೆ ಬಂದಿದೆ, ಇನ್ನೂ ಹೆಚ್ಚಾಗಿ ಈ ಥರ ಆಲೋಚನೆಗಳು ನಿನ್ನ ತಲೆಗೆ ಬರಲಿ, ನಿನ್ನ ಕೈಲಾದಷ್ಟು ಸಹಾಯನ ಮಾಡು, ಒಳ್ಳೆಯದಾಗಲಿ. ನಾನು ಈ ವ್ಲಾಗ್ ಮಾಡ್ತಿರೋದು ಜನಗಳ ಹತ್ರ, ನನ್ನ ಹತ್ರ ಶೋಕಿ ತೋರ್ಸ್ಕೊಳ್ಳೋಕ್ಕಲ್ಲ, ಮತ್ತು ಸಿಂಪತಿ ತೋರಿಸ್ಕೊಳ್ಳೋದಕ್ಕೂ ಅಲ್ಲ. ಇವಾಗ ನಾನು ಇದು ಮಾಡಿದ್ರೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ, ಅಂದರೆ ಅವರು ನನ್ನ ವ್ಲಾಗ್ ನೋಡ್ಬಿಟ್ಟು ಇವಾಗ ನನ್ನ ಫಾಲೋವರ್ಸ್ ಆಗಿಲ್ಲ ಮಾಡ್ತಿದ್ದಾರೆ, ನಾನು ಅದನ್ನ ಮಾಡ್ಬೋದಲ್ವಾ ಅಂತ ಅವ್ರಿಗೆ ಅನ್ಸುತ್ತಲ್ವಾ. ಸೊ ಅದು ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡ್ತಿರೋದು. ನಮ್ಮ ಹತ್ರ ಇರೋದು ನಾವು ಸ್ವಲ್ಪ ಹಂಚ್ಕೊಂಡು ತಿನ್ಕೊಬೇಕು ಅಂತ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಿರೋದು, ಓಕೆನಾ? ಬೇರೆ ಏನು ಸಿಂಪತಿಗೋಸ್ಕರ ಅಲ್ಲ. ಸಿಂಪತಿ ಅಂತ ಹೇಳ್ತಿಲ್ಲ, ಈ ತರ ಇನ್ನ ಒಳ್ಳೆ ಒಳ್ಳೆ ಆಲೋಚನೆಗಳು ಬರ್ಲಿ, ಇನ್ನೂ ಹೆಚ್ಚಾಗಿ ನಿನ್ ಕೈಯಿಂದ ಸಹಾಯ ಆಗ್ಲಿ. ಉಳ್ಳವರು ಉಳ್ಳದೇ ಇದ್ದವ್ರಿಗೆ ಸಹಾಯ ಮಾಡೋದು ಉತ್ತಮ, ಮಾಡೋ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸನಿ. ನಾನು ಹೋಗ್ಬಿಟ್ಟು ಇವಾಗ ಜನಗಳಿಗೆ ಹೆಲ್ಪ್ ಮಾಡಿ ಬರ್ತೀನಿ, ಓಕೆನಾ? ಕಾಸು ಕೊಡು ನನಗೆ. ಇವಾಗ ಜನಗಳಿಗೆ ಇವಾಗ ಹೆಲ್ಪ್ ಮಾಡ್ಬೇಕು, ಕಾಸು ಕೊಡು, ಕಾಸು ಕೊಡು ನನಗೆ. ಜನಗಳಿಗೆ ಹೋಗ್ಬಿಟ್ಟು ಇವಾಗ ಎಲ್ರಿಗೂ ಊಟ ಕೊಡಿಸ್ಬೇಕು, ಅದಕ್ಕೆ ನಂಗೆ ದುಡ್ಡು ಕೊಡು ನಂಗೆ ದುಡ್ಡು ಬೇಕು, ಕೊಡಿ, ದುಡ್ಡು ಕೊಡು ಬೇಕು ನನಗೆ ಇವಾಗ. ಯಾಕೆ ಹಿಂಗೆ ಆಡ್ತಿದ್ಯಾ? ನಾ ಎಲ್ಲಾದ್ರೂ ಆಚೆ ಹೋದ್ರೆ ಸಾಕು, ಕಾಟಾಗಿ ಬಿಡ್ತಾರೆ ಗೈಸ್ ಇವಳು, ಬರಬೇಕು ಅಂತ. ನೈಟ್ ಟೈಮಲ್ಲಿ ಅವಳ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ ಹೇಳಿ? ನೋಡಿ, ಕೆಳವರೆಗೂ ಬರಬೇಕು, ನಾನು ಬಿಡಬೇಕು ಅವಳು. ಈಗ ಜಸ್ಟ್ SMR ಬ್ರೋ ಮನೆ ಹತ್ರ ಬಂದಿದ್ದೀನಿ. ಅವ್ರ ಹೊಸ ಮನೆ, ಲೊಕೇಶನ್ ತೋರಿಸಲ್ಲ, ಆಮೇಲೆ ಲೊಕೇಶನ್ ಎಲ್ಲ ಅವರು ಇದಾವೆ. ಬ್ರೋ ಹಾಯ್ ಬ್ರೋ, ಫಸ್ಟ್ ಟೈಮ್ ನನ್ನ ಬ್ಲಾಗ್ ಕಾಣಿಸ್ಕೊಂಡಾಗಿರಾ? ಆರಾಮ? ಸೂಪರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಗೈಸ್. ವರ್ಕ್ ಎಲ್ಲ ಹೆಂಗ್ ನಡೀತಿದೆ? ನೋಡ್ರಿ, ಇನ್ನ ಕಷ್ಟ, ವಿಡಿಯೋಸ್ ಮಾಡಕ್ಕಾಗ್ತಿಲ್ಲ ರೆಗ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ, ಅದೇ ರೀಸನ್ ಮಾಡಕ್ಕಾಗ್ತಿಲ್ಲ ಗೈಸ್. SMR ಬ್ರೋದು ಮನೆ ಫುಲ್ ರೆಡಿ ಆಗ್ತಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇಂಟೀರಿಯರ್ ಮಾಡಿಸ್ತಿದ್ದಾರೆ. ಏನ್ ಬ್ರೋ ದುಬಾರಿಯಾಗಿ ಮಾಡಿಸ್ತಾ ಇದ್ದೀರಾ? ಬ್ರೋ ಮಾಡಿಸ್ಬೇಕು. ಮೈನ್ ಥಿಂಗ್ ಇದು ರೂಮ್, ಗೇಮಿಂಗ್ ರೂಮ್ ಮೈನ್ ಥಿಂಗ್ ಡ್ರೀಮ್ ಇದು. ಇದೇನಾ? ಇಲ್ಲಿ ಕಂಪ್ಲೀಟ್ ಗೇಮಿಂಗ್ ಸೆಟಪ್ ಬರುತ್ತೆ ಪೂರ್ತಿ. ಕ್ರೇಜಿ ವೇಟಿಂಗ್ ಬ್ರೋ. ನಿಮ್ಮ ಆಡಿಯನ್ಸ್ ನಾನು ಎಲ್ಲ ವೇಟಿಂಗ್ ಹೆಂಗಿರುತ್ತೆ ಗೇಮಿಂಗ್ ಸೆಟಪ್? ಎಷ್ಟೊಂದು ಜನ ಮಿಸ್ ಮಾಡ್ಕೊಂತ ಇದ್ದಾರೆ. 3 years ಎಷ್ಟೊಂದು ಜನ ಗೊತ್ತಿಲ್ಲ, ನಾನು SMR ಗೇಮಿಂಗ್ ಅಂತ ಕರ್ನಾಟಕದ ನಂಬರ್ 1 ಗೇಮರ್ ನಾನು. ಇನ್ನೊಂದು ವಾರ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಆಬ್ವಿಯಸ್ಲಿ ಗೇಮ್ ಸ್ಟಾರ್ಟ್ ಮಾಡ್ತೀನಿ. SMR ಗೇಮಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಲೈಫ್ ಸ್ಟೈಲ್ ಬ್ಲಾಗ್ ಮಾಡಿ ಬ್ರೋ, ಚೆನ್ನಾಗಿರುತ್ತೆ. ನಿಮ್ಮಷ್ಟೆಲ್ಲ ನನಗೆ ಬರಲ್ಲ ಬ್ರೋ, ಮಾಡ್ತೀರಾ ಮಾಡಿ ಬ್ರೋ. ಹೀರೋ ತರ ಇದೀರಾ ನೀವು ಮಾಡಿ, ನಾನು ವಿಲನ್. ನೀವು ಹೀರೋನೇ ಬ್ರೋ. ಪುಷ್ಪ ವೈಲ್ಡ್ ಫೈರ್ ಎಲ್ಲ ಮಾಡಿದೀರಾ? ಇದು ಕಂಪ್ಲೀಟ್ ಡ್ರೆಸ್ಸಿಂಗ್ ಕ್ಲೋಸ್ ಆಗುತ್ತೆ, ಕಂಪ್ಲೀಟ್ ಕ್ಲೋಸ್. ಆಚೆ ಹೋಗ್ರಿ, ಕ್ಲೋಸ್ ಆಗುತ್ತಾ? ಓ ಓಕೆ, ಸೂಪರ್. ಪೂರ್ತಿ ಒಂದೇ ಪ್ಯಾನಲ್ ಬರುತ್ತೆ, ಎರಡು ಸಪರೇಟ್ ಬೇರೆ ಪ್ಯಾನಲ್. ಲೋಗೋ ಬರುತ್ತೆ, SMR ಗೇಮಿಂಗ್ ಲೋಗೋ ಬರುತ್ತೆ ಸೆಂಟ್ರಲ್ಲಿ. ಬಿಡಿ ಬ್ರೋ, ಇವಾಗ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನಿಮ್ಮ ಮನೆ ಹೋಗ್ತಿರೋ ಒಂದ್ಸರಿ ಮಾಡ್ತೀನಿ. ಓಪನಿಂಗ್ ದಿನ ಕರೀರಿ, ಅವಾಗ ಹೋಗ್ತಾರೆ ಮಾಡೋಣ. ಅಲ್ಲ, ಯಾರು ಇರ್ಬಾರ್ದು, ಫ್ರೀ ಆಗಿರ್ಬೇಕು, ನಾವು ಇಬ್ಬರೇ ಅವಾಗ ಮಾಡೋಣ. ಸೊ ಗೈಸ್, ಇವಾಗ ಜಸ್ಟ್ ಬಂದ್ವಿ, ಸಿಕ್ಕಿದ್ದೀವಿ, ಇವಾಗ ಆಚೆ ಹೋಗೋಣ ಬನ್ನಿ. ಸೊ ಗೈಸ್, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವಿಬ್ರು ಹೆಂಗ್ ಸಿಕ್ಕಿದ್ವಿ, ಹೆಂಗ್ ಪರಿಚಯ ಆದ್ವಿ, ನಿಮ್ಗೆ ಡೌಟ್ ಇರುತ್ತೆ, ಹೆಂಗ್ ಸಿಕ್ಬಿಟ್ರು ಇವರು, ಪರಿಚಯ ಆದ್ರು, ಇವ್ರೇನೋ ಬೇರೆ ಮಾಡ್ತಿದ್ರಲ್ಲ, ಹೆಂಗ್ ಪರಿಚಯ ಆದ್ರು ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಹೌದು, ನಾವಿಬ್ರು ಹೆಂಗಿಬ್ರು ಪರಿಚಯ ಆಗಿರೋ ನೀವ್ ಹೇಳಿದಾಗ ಬರ್ತಾಯ್ತು. ನಿಮ್ಗೆ ಬರ್ತಾಯ್ತು ಬ್ರೋ? ಯಾವ ಬಸ್ ಸಿಕ್ಕಿದ್ದು? ಇಲ್ಲ, ನನಗೆ ಒಂದ್ಸಲಿ ಫೋನ್ ಹಾಕಿದ್ರು ಬ್ರೋ, ಫೋನ್ ಹಾಕ್ಬಿಟ್ಟು ಬ್ರೋ ಅದು ಬೇರೆ ಯೂಟ್ಯೂಬ್ ಜನ ಫೋನ್ ಹಾಕಿದ್ರಲ್ಲ ಬ್ರೋ, ನೀವು ಗೇಮಿಂಗ್ ಸ್ಟಾರ್ಟ್ ಮಾಡಿದ್ದ ನಂಗೆ. ಅದಾದ್ಮೇಲೆ ಗೇಮಿಂಗ್ ಹಂಗೆ ಹಿಂಗೆ ಅಂತ ಡಿಸ್ಕಸ್ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಹೆಂಗ್ ಮಾಡೋದು ಅಂತೆಲ್ಲ ಕೇಳಿದ್ರು. ನಾನು ಕೂಡ ಹೆಂಗೆ ಐಡಿಯಾಸ್ ಕೊಡ್ತಾ ಇದ್ದೆ, ಮಾಡಿ ಬ್ರೋ ಹಂಗೆ ಹಿಂಗೆ ಅಂತ.
ಅವರಿಗೆ ಆಯ್ತು 3 ತಿಂಗಳಾಯ್ತು ನಾನು ಹೇಳಿ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾವಾಗ ಮಾಡ್ತಾರೆ. ಆಸಕ್ತಿ ಬಂತು ಮಾಡೋಣ ಅಂತ. ಆಮೇಲೆ ಅವ್ರು ಏನೋ ಅಂದ್ರು ಅದೇನೋ ಪ್ಲಗ್ ಹಾಕ್ಬೇಕಂತೆ, ಅಲ್ಲೇನೋ ಸೆಟಪ್ ಮಾಡ್ಕೊಬೇಕಂತೆ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಫಸ್ಟ್ ನೋಡೋಣ ಇವ್ರು ಹೆಂಗ್ ಮಾಡ್ಕೊಂತಾರೆ ಮನೇಲಿ ಅಂತ. ಅದು ನೋಡ್ಕೊಂಡು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಮಾಡ್ತಾರೆ ಗೈಸ್. ಅಪ್ಕಮಿಂಗ್ ಗೇಮರ್ ಬ್ರೋ ಏನಂತ ವರುಣ್ ಗೊತ್ತಿಲ್ಲ, ವರುಣ್ ಗೇಮಿಂಗ್, ವರುಣ್ ಪ್ಲೇಸ್ ಏನೋ ಒಂದು ಕೂಡ ಏನೋ ಒಂದು. ಸೊ ಈ ತರ ನಾವು ಫ್ರೆಂಡ್ಸ್ ಆಗಿದ್ದು. ಅದಾದ್ಮೇಲೆ ನಂಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರು ಮಾಡ್ತಿರೋ ಹೆಲ್ಪ್ ಆಗಿರಲಿ ಜನಗಳಿಗೆ. ಬೇರೆ ಬೇರೆ ಪಿಕಪ್ ಆಯಿತು. 1 ಮಿಲಿಯನ್ ಆದರೂ ಪಟ್ಟನ 1 ಮಿಲಿಯನ್ ಆದರೂ ಅದು ಸ್ಪ್ಯಾನ್ ಆಫ್ ಟೈಮ್. ನಾವು ಒಂದು ವರ್ಷದಿಂದ ಒಂದು 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವ್ರು ಸ್ಪ್ಯಾನ್ ಆಫ್ ಟೈಮ್ ಟಕ್ಕಂತ ಬಂದ್ಬಿಟ್ರು ಮುಂದೆ. ಖುಷಿ ಆಯ್ತು ಅದು. ನಮ್ಗೇನು ಈಗೋ ಇರಲ್ಲ ಇವಾಗ. ಇವ್ರು ಬೆಳೆದ್ಬಿಟ್ರು. ಆಕ್ಚುಲಿ ಇವಾಗ ನಾವು ವಾಟ್ ಎವರ್ ಲೈಕ್ ಗ್ರೂಪಲ್ಲಿ ಏನಿದ್ದೀರಲ್ಲ ನಾವು ಅದೇ ಅನ್ಕೊಳ್ಳೋದು. ಇನ್ ಕೇಸ್ ನಮ್ಮ ಕೈಲಿಂದ ಆದ್ರೆ ಹೆಲ್ಪ್ ಆಗಿ ಇವ್ರಿಗೆ ಏನಾದ್ರು ಇವ್ರೊಂದು ಸ್ವಲ್ಪ ಗ್ರೋ ಆಗಿದ್ರೆ, ಇಲ್ಲ ನಾವು ಸ್ವಲ್ಪ ಗ್ರೋ ಆದ್ರೆ ಆಬ್ವಿಯಸ್ಲಿ ಯಾರಿಂದ ಏನ್ ಗೈಸ್ ಇವ್ರು ಬೆಳೆದ ತಕ್ಷಣ ನನ್ನ ಮನೆ ತಗೊಂಡೋಗಿ ತಿನ್ನಲ್ಲ, ಅಥವಾ ನಾನ್ ಬೆಳೆದ ತಕ್ಷಣ ಇವ್ರ ಮನೆ ತಗೊಂಡ್ ತಿನ್ನಲ್ಲ. ಅವ್ರನ್ನ ಇಷ್ಟಪಡುವಂತ ಜನನೂ ಇರ್ತಾರೆ, ನಮ್ಮನ್ನ ಇಷ್ಟಪಡುವಂತ ಜನ ಇರ್ತಾರೆ. ಸೊ ಸಪೋರ್ಟ್ ಆದ್ರೆ ಎಲ್ಲರೂ ಬೆಳೀತಾರೆ. ಕನ್ನಡದಲ್ಲಿ ಒಂದು ಗ್ರೂಪ್ ಆಗುತ್ತೆ. ಸೊ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಒಂದ್ ಲೆವೆಲ್ಗೆ ತಗೊಂಡೋಗ್ತೀವಿ ಕನ್ನಡದ ಇರೋ ಕಂಟೆಂಟ್ನು ಕೂಡ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಅದಕ್ಕೆ ನಾನು ಕೈ ಜೋಡಿಸಿ ನಾವು ಒಂಚೂರು ಜಾಸ್ತಿ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ವರುಣ್ ಅವ್ರು ಬಂದಿದ್ದಾರೆ. ದೇವ್ರು ನನಗೆ ಬೇಜಾನ್ ಕೊಟ್ಟಿದ್ದಾರೆ ಬ್ರೋ, ಇವತ್ತು ಸ್ವಲ್ಪ ಜನ ಕೊಟ್ಬಿಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹೇಳ್ಬೇಕು, ದೇವ್ರು ನಂಗೆ ಕೊಟ್ಟವ್ರು ತುಂಬಾ ಬೇಜಾನ್ ಕೊಟ್ಟಿಲ್ಲ, ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ. ಇಲ್ಲ ಸ್ಪ್ಯಾನ್ ನೋಡಿದ್ರಲ್ಲ ಬ್ರೋ, ಲೈಕ್ ನಿಮ್ ಗ್ರೋತ್ ಹಿಂಗಿಂದ ಎಷ್ಟು ಗ್ರಾಜುಯಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಸೊ ತುಂಬಾ ಕಾನ್ಫ್ಲಿಕ್ಟ್ಸ್ ಕಾಂಟ್ರವರ್ಸೀಸ್ ಕೂಡ ಇದೆ. ಸೊ ಅದನ್ನ ಬಿಟ್ಟು ಆಚೆ ಇಕ್ಕಿದ್ರು ಕೂಡ ಎಲ್ಲರೂ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಎಲ್ಲರೂ ಸ್ಟ್ರಗಲ್ ಮಾಡೇ ಬೆಳೆದಿರೋದು, ಎಲ್ಲರೂ ಅವ್ರವ್ರು ಕಷ್ಟಪಟ್ಟೆ ಬೆಳೆದಿದ್ದಾರೆ. ಸೊ ನಾನು ಎಲ್ಲರಿಗೂ ಒಪಿನಿಯನ್ ಏನಂತ ಇರುತ್ತಲ್ಲ, ಅವ್ರನ್ನ ಪರಿಚಯ ಮಾಡ್ಕೊಂಡ್ಮೇಲೆ ಆ ಒಪಿನಿಯನ್ ಫಾರ್ಮ್ ಆಗುತ್ತೆ ಮತ್ತೆ. ಸೊ ಅದಕ್ಕೆ ಮುಂಚೆ ಏನು ಒಪಿನಿಯನ್ ನಾನು ಹೆಂಗೆ ಅಂತ ಅಂದ್ರೆ, ಈಗ ಯಾರಾದ್ರು ಬೇರೆಯವ್ರೊಬ್ರ ಹತ್ರ ಮಾತಾಡಿದ್ರೆ ಓಕೆ ಅವ್ರ ಹತ್ರ ಚೆನ್ನಾಗಿ, ನಾನು ಎಲ್ಲರ ಹತ್ರ ಚೆನ್ನಾಗಿರೋ ಟ್ರೈ ಮಾಡ್ತೀನಿ. ನಮ್ಮ ಆಫ್ ಕ್ಯಾಮ್ರಾ ಭಾಷೆ ಬೇರೆ ಇರುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಜೆಲ್ ಆಗುತ್ತೆ ನಮ್ಗೆ. ಸೊ ಬೆಟರ್ ಅಂತ ಅನ್ಸುತ್ತೆ. ಇವಾಗ ಮತ್ತೆ ಖುಷಿ ಆಗಿತ್ತು ನನಗೆ ಇವ್ರ ಇದರಿಂದ. ಒಂದು ಫೋನ್ ಹಾಕ್ಬಿಟ್ಟು ಬ್ರೋ ನಾನು ಫಾಲೋ ಮಾಡ್ತೇನೆ. ಏನಕ್ಕೆ ಫಾಲೋ ಮಾಡ್ತೇವೆ ಅಂದರೆ, ಬ್ರೋ ನೀವು ಹಾಕೋ ಡ್ರೆಸ್ ಇಷ್ಟ ನನಗೆ, ಮತ್ತು ನಿಮ್ಮ ಇದಿಷ್ಟ, ಸ್ಟೈಲಿಂಗ್ ಇಷ್ಟ, ಅದಕ್ಕೆ ಫಾಲೋ ಮಾಡ್ತೇನೆ ನಾನು. ನಂಗೆ ಅದು ಖುಷಿ ಆಯ್ತು. ಯಾಕೆ ಗೊತ್ತಾ, ಈಗ ಯಾರು ಹೇಳ್ಕೊಳಲ್ಲ ಅದನ್ನೆಲ್ಲ. ನಾನೇ ಕೇಳಬೇಕು ನಿಮಗೆ. ಸೊ ಆಕ್ಚುಲಿ ನನಗೆ ಅಷ್ಟೊಂದು ಡ್ರೆಸ್ಸಿಂಗ್ ಸೆನ್ಸ್ ಮುಂಚೆಯಿಂದ ಇರಲಿಲ್ಲ. ಸೊ ನಾನು ಇವಾಗ ಸ್ವಲ್ಪ ಬ್ಯಾಗಿ ಅದಾಗಲಿ ಇನ್ನೊಂದಾಗಲಿ ಕಲ್ತಿದ್ದು. ನಾನು ಅದನ್ನೇ ಇವ್ರಿಗೆ ಹೇಳಿದ್ದು, ಬ್ರೋ ನಾನು ನಿಮ್ಮನ್ನು ಮತ್ತೆ ರೋಹನ್ನು ಫಾಲೋ ಮಾಡ್ತಿರೋದು ಅದೇ ರೀಸನ್ಗೆ. ಸೊ ನಿಮ್ಮ ಡ್ರೆಸ್ಸಿಂಗ್ ಆಗಲಿ, ಏನೇನು ಹಾಕ್ತೀರಾ, ಶೂಸ್ ಆಗಲಿ, ಆಕ್ಸೆಸರೀಸ್ ಆಗಲಿ, ಸೊ ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ. ಸೊ ನಾನೇನಾದ್ರು ಕಲಿಬೋದು ಅದರಿಂದ ನೋಡ್ಬಿಟ್ಟು ಅಂತ ಅನ್ಬೋದು. ಫ್ರಾಂಕ್ ಆಗಿರಬೇಕು. ಸೊ ಅವ್ನು ಬೆಳೀತಾನೆ, ಅವ್ನಿಗೆ ಫಾಲೋವರ್ಸ್ ಇದ್ದಾರೆ ಅಥವಾ ನನಗಿನ್ನ ಕಡಿಮೆ ಇದೆ, ಅದೆಲ್ಲದನ್ನು ಬಿಟ್ಟು ಕೂಡ ಸ್ವಲ್ಪ ಥಿಂಗ್ಸ್ ಇರುತ್ತೆ. ನಾವೆಷ್ಟು ಡೌನ್ ಟು ಅರ್ತ್ ಇರ್ತೀವಿ ಅಷ್ಟು ಚೆನ್ನಾಗಿ ಬೆಳಿತೀವಿ, ಜನನೂ ಇಷ್ಟಪಡ್ತಾರೆ ಅಂತ ಒಂದು ಒಪಿನಿಯನ್ ಅಷ್ಟೇ. ನಿಜ ಖುಷಿ ಆಯ್ತು. ಅದು ಯಾರ ಹತ್ರ ಕಾಂಪ್ಲಿಮೆಂಟ್ಸ್ ಕೊಡಲ್ಲ. ಅದು ಒಂದು ದೊಡ್ಡ ಕ್ರಿಯೇಟರ್ ಆಗ್ಬಿಟ್ಟು ನಮ್ಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ಸ್ ಅದು ನಂಗೆ ಖುಷಿ ಆಯಿತು. ನನ್ನ ಪ್ರಕಾರ ಏನು ಗೊತ್ತಾ, ಎಲ್ಲ ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನೋ ನಾವು ಮಾಡಬೇಕು ಅಂತ ತುಂಬ ಐಡಿಯಾಗಳಿದ್ದಾವೆ. ಅದಕ್ಕೆ ನಿಮ್ಮ ಸಪೋರ್ಟ್ ಕೊಡ್ಬೇಕು ಅಷ್ಟೇ. ಕೊಡ್ತಾರೆ ಬ್ರೋ, ಎಂತೆಂಥವ್ರನ್ನ ಬೆಳೆಸ್ತಾರೆ. ಇವಾಗ ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ಬನ್ನಿ ಬ್ರೋ ಹೋಗೋಣ. ಲೆಟ್ಸ್ ಗೋ ಗೈಸ್. ಈಗ ಊಟ ತಗೊಳ್ಳೋದಕ್ಕೆ ಒಂದು ಕಡೆ ಬಂದಿದ್ದೀವಿ. ಇಡ್ಲಿ ಪ್ಯಾಕ್ ಮಾಡ್ಕೊಳೋಣ ಅಂತ. ಬಿಸಿ ಇಡ್ಲಿ ಬೇಕು ಅಂತ. ಅಂಡ್ ಮೋರ್ ಓವರ್ ಏನು ಗೊತ್ತಾ, ಇದರಲ್ಲಿ 2 ಥಿಂಗ್ ಆಗುತ್ತೆ ಬ್ರೋ. ಒಂದು ಚಿಕ್ಕ ಅಂಗಡಿ ಇರೋರಿಗೆ ಬಿಸ್ನೆಸ್ ಕೊಟ್ಟಂಗೂ ಆಗುತ್ತೆ, ಹೊಟ್ಟೆ ಹಸಿರೋರಿಗೆ ಊಟ ಕೊಟ್ಟಂಗೂ ಆಗುತ್ತೆ. ಪಾಸಿಟಿವ್ ಥಿಂಕಿಂಗ್. ನಮಗೆ 70 ರೈಸು ಮತ್ತು ಇನ್ನು 30 ಇಡ್ಲಿ ಬೇಕು. ಸೊ ಅಣ್ಣವ್ರ ಹತ್ರ ಅಷ್ಟಿಲ್ಲ. ಅದಕ್ಕೆ ಅವ್ರ ಹತ್ರ ಎಷ್ಟಿದೆ ಅಷ್ಟು ಕಟ್ಸ್ಕೊತಾ ಇದ್ದೀವಿ. ಮಿಕ್ಕಿದ್ದು ಬೇರೆ ಕಡೆ ಹೋಗಿ ಕಟ್ಕೊಳೋಕ್ಕೆ ನಮ್ಮ ಬಾಯ್ಸ್ ಹೋಗ್ತಿದ್ದಾರೆ. ಇವಾಗ ಹೋಗಿ ತರಿಸ್ಬೇಕು. ನೀವು ಇಷ್ಟು ಕಷ್ಟ ಇವಾಗ ನೋಡ್ತಾ ಇದ್ದೀರಾ ಬ್ರೋ. ಬಿರಿಯಾನಿ ನಾಯಿಗಳಿಗೆ ಅನ್ಸೋಕೆ ನಾಯಿಗಳು ಸಿಕ್ಕಿಲ್ಲ ಬ್ರೋ ನಮಗೆ ಅವತ್ತು ಅಲ್ವಾ. ಆ ರೇಂಜಿಗೆಲ್ಲ ಇರುತ್ತೆ. ಇವಾಗ 1 ಮಿಲಿಯನ್ ಸ್ಪೆಷಲ್ ಏನಾದ್ರು ಮಾಡಿದ್ರ ನೀವು? ನಾನು 1 ಮಿಲಿಯನ್ ಸ್ಪೆಷಲ್ ಏನು ಮಾಡಿಲ್ಲ ಬ್ರೋ. 1 ಮಿಲಿಯನ್ ಸ್ಪೆಷಲ್ ನಾನು ಏನು ಮಾಡಿಲ್ಲ. ಸೊ 1 ಮಿಲಿಯನ್ ಸ್ಪೆಷಲ್ ಇವತ್ತು ಅನ್ಸುತ್ತಾ ಇದೀವಿ ಊಟ. ಇಬ್ರು ಒಟ್ಟಿಗೆ ಅನಿಸ್ತಾ ಇದೆ 1 ಮಿಲಿಯನ್ ಸ್ಪೆಷಲ್. ಇವಾಗ ಕಟ್ಕೋತಾ ಇದೀವಿ, ಕಟ್ಕೊಂಡು ನಿಮ್ಗೆ ಸಿಗ್ತೀನಿ ರೀ ಗೈಸ್. ಇವಾಗ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಫುಡ್ನ. ಬನ್ನಿ ಬ್ರೋ ಹೋಗೋಣ. ಚಲೋ ಲೆಟ್ಸ್ ಗೋ. ಎಲ್ಲ ಹೋಗೋಣ ಇವಾಗ ಒಂದಷ್ಟು ಬಸ್ ಸ್ಟ್ಯಾಂಡ್ಗಳು, ಒಂದಷ್ಟು ರೈಲ್ವೆ ಸ್ಟೇಷನ್ಗಳು, ಒಂದಷ್ಟು ರೋಡ್ ಸೈಡ್ ಜಾಗಗಳಲ್ಲಿ ಯಾರ್ಯಾರು ಎಷ್ಟೊಂದು ಜನ ಊಟ ಮಾಡ್ದಲೇ ಮಲಗಿರ್ತಾರೆ. ಅವ್ರನ್ನ ಹುಡುಕಿ ಅಥವಾ ಓಡಾಡ್ತಾ ಇರ್ತಾರೆ. ಅಂತವ್ರನ್ನ ಕೇಳಿ ಊಟ ಬೇಕಾ ಅಂತ ಹೇಳ್ಬಿಟ್ಟು ಕೊಟ್ಟು ಇದ್ ಮಾಡೋದು. ಟೋಟಲ್ ನಾವು ಇವಾಗ 70 ಊಟ ತಗೊಂಡಿದ್ದೀವಿ. ರೈಸು ಮತ್ತೆ 100 ಆಲ್ಮೋಸ್ಟ್ ಅಷ್ಟಲ್ಲಿದೆ. ಆಲ್ಮೋಸ್ಟ್ 100 ಹೋಗಿ ಯಾರು ಹಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಊಟ ಕೊಡ್ತಾರೆ. ಬನ್ನಿ. ಯಾರಿಗೂ ಫೋರ್ಸ್ ಮಾಡಿ ಕೊಡಲ್ಲ ಗೈಸ್, ಟೆನ್ಷನ್ ತಗೊಂಡ್ಬಿಡ್ರಿ. ಕೇಳ್ತೀವಿ ಹೊಟ್ಟೆ ಹಸಿತಾ ಇದೆಯಾ ಅಂತ ಕೇಳೇ ಕೊಡ್ತೀವಿ. ಸೊ ದಟ್ ವಿಲ್ ಬಿ ಲೈಕ್ ಅವ್ರ ಜೊತೆ ಮಾತಾಡೋದನ್ನೆಲ್ಲ ವಿಡಿಯೋಗಳಲ್ಲಿ ನಾವು ಹಾಕಲ್ಲ. ಯಾಕಂತ ಅಂದ್ರೆ ಇಷ್ಟೊಂದು ಜನ ಬ್ರೋ ಬೇಡ್ಕೊಂತಾರೆ, ನಂಬ್ತಿರೋ ಬಿಡ್ತಿರೋ, ಥ್ಯಾಂಕ್ ಯು, ಕಾಲಿಗೆ ಬೀಳೋದು, ಕೈ ಮುಗಿಯೋದೆಲ್ಲ ಇರುತ್ತೆ. ಅಷ್ಟೊಂದೆಲ್ಲ ಹಾಕೊಂಡು ತೋರಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಬಟ್ ಅವ್ರು ಕೊಟ್ಟಾಗ ಅವ್ರಿಗೆ ಮುಖದಲ್ಲಿ ಕಾಣೋ ಖುಷಿ ಅಥವಾ ಅವರಿಗೆ ಅದು ಹಸುವು ನೀಗ್ಸಿರುತ್ತಲ್ಲ, ಅದು ಕೃತಜ್ಞತೆ ಅಂತ ಒಂದು ಅವ್ರ ಫೇಸಲ್ಲಿ ಕಾಣುತ್ತೆ. ಅದಷ್ಟೇ ನಮಗೆ ಮ್ಯಾಟ್ರ್ ಆಗುತ್ತೆ. ಯಾಕಂತ ಅಂದರೆ ಅದನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಈಗ ಜಸ್ಟ್ ರೈಲ್ವೆ ಸ್ಟೇಷನ್ ಅಂತ ರೀಚ್ ಆಗಿದ್ದೀವಿ.
ಇವಾಗ ಫುಡ್ ತೊಗೊಂಡೋಗಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಸೇರಿ ನಾನು ಹೆಲ್ಪ್ ಮಾಡೋಣ ಬನ್ನಿ. ಬ್ರೋ ಏನ್ ಗೊತ್ತಾ ಗೈಸ್, ಎಷ್ಟೊಂದು ಜನ ಬೇರೆ ಕಡೆಯಿಂದ ಬಂದಿರ್ತಾರೆ, ಊಟ ಮಾಡ್ದಲ್ಲೇ ಮಲಗಿರ್ತಾರೆ, ಊಟ ಸಿಕ್ಕಿದ್ರು ಕೂಡ ಮಾಡಕ್ ಟೈಮ್ ಇರಲ್ಲ, ಅಥವಾ ಕೆಲಸದಲ್ಲಿ ಮರ್ತೋಗಿರ್ತಾರೆ ಊಟ ಮಾಡೋದನ್ನ. ಸೊ ಆ ಥರ ನಾವು ಇವಾಗ ಬಂದು ಕೊಟ್ರೆ ಎಷ್ಟೊಂದು ಜನ ಪಕ್ಕ ನೆನ್ಪಿಟ್ಕೊಂತಾರಲ್ಲ. ಬೇರೆ ಕಡೆಯಿಂದ ಬಂದಿರೋರಿಗೆ ನಾವು ಊಟ ಕೊಟ್ಟು ಕಳಿಸ್ತೀವಿ. ಸಿಂಪಲ್ ಏನ್ ಗೊತ್ತಾ ಗೈಸ್, ಕರ್ನಾಟಕದಲ್ಲಿ ಎಷ್ಟೊಂದು ಜನ ಏನೇನೋ ಕೊಟ್ಟು ಕಳಿಸ್ತೀವಿ. ಇವಾಗ ಬೇರೆ ಕಡೆಯಿಂದ ಬಂದು ಎಷ್ಟೊಂದು ಜನ ಮಲಗಿರ್ತಾರೆ, ನೆಕ್ಸ್ಟ್ ಬಿಹಾರೋ, ಇನ್ನೊಂದು ಮುಂಬೈಯೋ, ಪುಣೆನೋ ಎಲ್ಲೆಲ್ಲೋ ಹೋಗೋರು. ಸೊ ಕರ್ನಾಟಕ ಬಂದು ಹಸ್ಕೊಂಡು ಹೋಗ್ಬಾರ್ದು ಅವರೆಲ್ಲ, ನಾವು ಊಟ ಕೊಡ್ತೀವಿ ಇವತ್ತು, ಬನ್ನಿ ಹೋಗೋಣ. ಉಲವೆಂಬಲತೆಯು ತಂದಂತವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು. ಏನಾಗುತ್ತೆ ಹ್ಯಾಂಡಿಕ್ಯಾಪ್? ಯಾವುದು? ಗುಲ್ಬರ್ಗ. ಇಲ್ಲೇನು ಮಾಡ್ತೀವಿ? ಏನು ಮಾಡೋದು ಸರ್, ನಮ್ಮದು ಸ್ಟಿಕ್ ಕಾಲ್ ಮಾಡ್ಕೊಂಡಿದ್ದಾರೆ, ಎದ್ದು ಓಡಾಡೋದಾಗ ಬರ್ತದೆ. ಹೌದಾ? ಫೋನ್ ನಂಬರ್ ಏನಾದ್ರು ಇದೆ? ಫೋನ್ಗೆ ನಂಬರ್ ಇದೆ. ಫೋನ್ ನಂಬರ್ ಏನಾದ್ರು ಇದೆಯಾ? ನಮ್ಮೂರ್ದು ಐತಿ. ನಿಮ್ಮ ಹತ್ರ ಏನಿಲ್ವಾ? ನೀವು ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತಾರೆ, ಇಲ್ಲೇ ಇರ್ತೀರಾ? ಬ್ರೋ ಇವ್ರಿಗೆ ಒಂದು ಸ್ಟಿಕ್ ಮಾಡಿಸ್ತಾರೆ. ಸರ್ ಏನಾರ ಒಂದಾದ್ರೆ ಸ್ಟಿಕ್ ಮಾಡಿ ಇಲ್ಲೇ ಇರ್ತೀರಾ? ಬೆಳಿಗ್ಗೆ ಇರ್ತೀರಾ ನೀವು? ಬೆಳಗ್ಗೆ ಇಲ್ಲೇ ಇರ್ತೀನಿ ಸರ್. ಸ್ಟಿಕ್ಕು ಇತ್ತು ಸರ್. ನಿನ್ನೆ ನೈಟು ನಾನು ಗೊತ್ತಿಲ್ಲ, ಇಲ್ಲೇ ಮಲಗಿದ್ದೆ ನಾನು. ಬ್ಲಡ್ ಎಲ್ಲ ಇತ್ತು ಇಲ್ಲಿ, ಅಲ್ಲೋಗಿ ಮಲ್ಕೊಂಡೆ. ನೀವು ಸ್ಟಿಕ್ ಅಲ್ಲಿ ಬಿದ್ದಿತ್ತು, ಇವ್ರದ್ದು ಅಂತ ನಂಗೆ ಗೊತ್ತಿಲ್ಲ. ತಗೊಂಡೋಗ್ಬಿಟ್ಟವ್ರಾ? ಅದು ಯಾರ್ದು ಏನೋ, ನಾನು ಇವ್ರದ್ದು ಅಂತ ನನಗೆ ಐಡಿಯಾ ಬಂದಿಲ್ಲ. ಅದನ್ನ ಎತ್ಕೊಂಡ್ಬಂದು ನಾಳೆ ಎಷ್ಟು ಗಂಟೆಗೆ ಇರ್ತೀರಾ? ಬೆಳಿಗ್ಗೆ ಇಲ್ಲೇ ಇರ್ತೀರಾ? ರಾತ್ರಿ ಹೊತ್ತಿರ್ತೀರಾ, ಬೆಳಿಗ್ಗೆ ಹೊತ್ತಿರ್ತೀರಾ? ಬೆಳಗ್ಗೆ ನೈಟ್ ಎಲ್ಲ ಇಲ್ಲೇ ಇರ್ತೀನಿ. ಸ್ಟಿಕ್ ಬರಲ್ತಾನೆ ಎಲ್ಲಿಗೆ ಹೋಗಲ್ಲ ಸರ್. ಬೆಳಿಗ್ಗೆ ಬಂದು ನಿಮ್ಗೆ ಸ್ಟಿಕ್ ಇರುತ್ತೆ, ನಾಳೆ ಬಂದು ಸ್ಟಿಕ್ ಇರುತ್ತೆ. ಹೋಗ್ಬೇಕಂದ್ರೆ ಅದೇ ಬೇಕು. ದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ. ಇಲ್ಲಿ ನೋಡ್ತಾ ಇದ್ದೀರಾ ದನಗಳನ್ನ ನೋಡಿ, ಇವ್ರಿಗೆ ಮನೆ ಇಲ್ಲ, ಯಾವ ದೇಶ ಅಂತ ಗೊತ್ತಿಲ್ಲ, ಅವ್ರು ಯಾವ ಊರಂತ ಗೊತ್ತಿಲ್ಲ. ಆದರೂ ಇಲ್ಲಿ ಬಂದು ಜೀವನ ಮಾಡಿ ರೋಡ್ ಇಲ್ಲಿ ಮಲ್ಕೊಂಡ ನೋಡಿ ಇವ್ರು. ಎಷ್ಟೊಂದು ಜನ ಬಂದಿರೋರ್ಗೂ ವಾಪಸ್ ಹೋಗಕ್ಕೂ ದುಡ್ಡಿರಲ್ಲ. ಹೌದು, ಇವಾಗ ನೋಡ್ರಿ, ನಾವ್ ಯಾರಿಗೂ ಊಟ ಕೊಡಕ್ಕೆ ಅಂತ ಬಂದ್ವಿ, ಅವ್ರಿಗೆ ಕಾಲಿಲ್ವಂತೆ, ಅವರಿಗೆ ಇದು ವಾಶ್ರೂಮ್ ಹೋಗಕ್ಕೂ ಕೂಡ ಎದ್ದು ಹೋಗಕ್ಕಾಗಲ್ವಂತೆ. ಸೊ ಆ ಥರದವ್ರಿಗೆ ನಾವು ಇದು ಮಾಡಿಕೊಟ್ಟಾಗ ಈ ಥರ ಏನಾದರೂ ಇವಾಗ ಅವ್ರು ಬಂದು ಕೇಳಿದ್ರು ನಮ್ಮನ್ನ, ಒಂದು ಸಹಾಯ ಮಾಡಕ್ ಬಂದು ಇನ್ನೊಬ್ರಿಗೆ ಇನ್ನೊಂದು ಸಹಾಯ ಮಾಡಕ್ ಹೋಗ್ತಾ ಇದೀವಿ ನಾವು. ಇದು ದೊಡ್ಡ ವಿಚಾರ ಇದು. ಹೌದು. ಸೊ ಈ ತರ ಚಿಕ್ಕ ಪುಟ್ಟ ಸಹಾಯ ನಾವು ಮಾಡ್ಬೇಕಾದ್ರೆ ಏನಂತ ಅನ್ಸುತ್ತೆ, ಇವಾಗ ನಾನ್ ರೀಲ್ ಹಾಕ್ತಿದ್ರೆ ಇದೆಲ್ಲ ಕವರ್ ಆಗಲ್ಲ, ಇದೆಲ್ಲ ಅವ್ರು ಮಾತಾಡೋದನ್ನೆಲ್ಲ ನಾನು ಹಾಕಲ್ಲ. ಇವಾಗ ನೀವು ವ್ಲಾಗ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಇರುತ್ತೆ, ಯಾರ್ಯಾರು ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇವಾಗ ಗೊತ್ತಾಗಿರುತ್ತೆ ಎಷ್ಟು. ನೋಡಿ ಹೆಂಗ್ ಮಲ್ಕೊಂಡು, ರೆಡಿ ಆಗಿರೋ ಪರವಾಗಿಲ್ಲ, ಏನಾಗಿರೋ ಪರವಾಗಿಲ್ಲ ಅಂದ್ಬಿಟ್ಟು ಯಾವ ಥರ ಮಲ್ಕೊಂಡವ್ರು ಎಲ್ರು. ಇದು ನೋಡಿದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ ಬ್ರೋ. ತುಂಬಾ ಚೆನ್ನಾಗಿದೆ ಅಲ್ವಾ? ಎಷ್ಟೊಂದು ಜನ ಕೋಸ್ಕೊಂಡ್ರೆ, ಎಷ್ಟೊಂದು ಜನ ಹೇಳ್ತಾರೆ 100 ರೂಪಾಯಿ ಬೇಕಾ, 100 ರೂಪಾಯಿಗೂ ಯಾರಿಗೂ ಗತಿ ಇರಲ್ಲ, 1000 ರೂಪಾಯಿಗೂ ಯಾರಿಗೂ ಗತಿ ಇರಲ್ವ ಅಂತ. ಎಷ್ಟೊಂದು ಜನ ಗತಿ ಅಂತ ಅಲ್ಲ ಗೈಸ್, ಅವ್ರಿಗೆ ಸಿಕ್ಕಲ್ಲ, ಅವ್ರಿಗೆ ದುಡಿಯೋಕೆ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ದುಡ್ಡು ಬರಲ್ಲ. ನಮ್ಮ ಹತ್ರ ಇರೋದ್ರಲ್ಲಿ ಲಕ್ಷ ದುಡಿದ್ರೆ ನಾವು 50,000 ಜನಕ್ಕೆ ಕೊಟ್ಟರೆ, ನನಗೆ ದೇವರಾಣೆ ನನಗೆ ಹಂಗೆ ಅನ್ಸುತ್ತಪ್ಪ. ನಮ್ಮ ಹತ್ರ 10,000 ಇದ್ರೆ 1,000 ಕೊಟ್ಟರೆ ಎಷ್ಟೊಂದು ಉಪಯೋಗ. ಹೌದು, ಒಂದೊಂದು ರೂಪಾಯಿ ದುಡಿಯೋಕ್ಕೂ ಎಷ್ಟು ಕಷ್ಟಪಡ್ತಾರೆ ಪಾಪ ಇವರೆಲ್ಲ ಅಲ್ವಾ. ಕಣ್ಣೀರು ಹಾಕೊಂಡ್ರು ಅವ್ರು, ಬರೀ ಒಂದಿಷ್ಟು ಕೋಲಿಲ್ಲ ಅಂತ ಅವ್ರು ಕಣ್ಣೀರು ಹಾಕೊಂಡ್ರು. ಆದರೆ ಬೆಳಿಗ್ಗೆ ನಿಜವಾಗ್ಲೂ ಅವ್ರು ಒಂದು ಕೋಲ್ ತಂದು ಕೊಡ್ತೀವಿ, 100% ತಂದು ಕೊಡ್ತೀವಿ. ತುಂಬಾ ಜನಕ್ಕೆ ಬ್ಲಾಂಕೆಟ್ ಇಲ್ಲ ಇಲ್ಲಿ. ಹೌದು, ಬ್ಲಾಂಕೆಟ್ ಇಲ್ಲ ನೋಡಿ, ಇಲ್ಲಿ ನೋಡಿ ಕೊಟ್ಟಿದ್ದೆ, ನಾನು ಕೊಟ್ಟಿದ್ದೆ. ಇಲ್ಲಿ ನೋಡಿ ಪಾಪ ಹತ್ರ ಬೆಡ್ಶೀಟ್ ಇಲ್ಲ, ಬ್ಲಾಂಕೆಟ್ ಕೊಟ್ಟಿದ್ದೆ. ವೇಲ್ ಯಾವುದೋ ವೇಲ್ ಹಾಕೊಂಡು ಮಲ್ಕೊಂಡಿದ್ದಾರೆ ಗೈಸ್. ಇದ ನೋಡ್ಬಿಟ್ಟು ನನಗೆ ಒಂಥರ ಹೊಟ್ಟೆಲ್ಲ ಇದಾಗ್ತಿದೆ, ನಂಗೆ ಒಂಥರ ಕ್ಯೂಸ್ ಆಗ್ತಿದೆ, ಕೊಳ್ಳಲ್ಲ. ಏನೋ ಮಾಡಬೇಕು, ಮಾಡ್ತೀವಿ, ಎಲ್ರಿಗೂ ಹೆಲ್ಪ್ ಆಗ್ಬೇಕು ಅಷ್ಟೇ. ಇದು ಆದಷ್ಟು ಶೇರ್ ಮಾಡಿ ಜನಗಳಿಗೆ, ಅವರು ಹೆಲ್ಪ್ ಮಾಡಲಿ ಬೇರೆಯವ್ರಿಗೆ. ಇವಾಗ ನಾವು ಇಲ್ಲಿ ಮಾಡ್ತಿದ್ದೀವಿ, ಇವಾಗ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ನೀವು ಎಲ್ಲೆಲ್ಲಿ ಅವ್ರ ಮನೆ ಹತ್ರ ಎಲ್ಲೆಲ್ಲಿ ಇರುತ್ತೋ ಅವ್ರಿಗೂ ಹೆಲ್ಪ್ ಮಾಡ್ತಾರೆ, ಮೋಟಿವೇಟ್ ಆಗುತ್ತೆ. ಹೌದು. ಸೊ ಬನ್ನಿ ಇವಾಗ ಬೇರೆ ಕಡೆ ಹೋಗೋಣ. ಬೇರೆ ಕಡೆ ಇನ್ನೂ ರೈಸರೇ ಇದೆ, ರೈಸನ್ನ ಕೊಡಬೇಕು.
ಇಲ್ಲಿ ಎಲ್ಲರೂ ಊಟ ಮಾಡಿದ್ರೆ ಅನ್ಕೊಂತೀನಿ. ಎಲ್ಲರೂ ಊಟ ಮಾಡಿದಾಗೆಲ್ಲ ಮಲ್ಕೊಂಡಿದ್ದಾರೆ ಆರಾಮಾಗೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಬನ್ನಿ ಹೋಗೋಣ. ರೈಸ್ ಕೇಳೋದಕ್ಕೆ ಒಂಥರ ಭಯ ಆಗ್ತಿದೆ. ಯಾಕೆ ಗೊತ್ತಾ, ಒಬ್ರದ್ದು ಊಟ ಆಗಿರುತ್ತೆ, ನಾವು ಕೇಳಿದ್ರೆ ಅವ್ರು ಏನು ಬೈತಾರೋ, ರೆಸ್ಪಾಂಡ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಬೇರೆ ಇದು ಮಾಡಿದ್ದು ಗೊತ್ತಾ ವೀಡಿಯೋ, ಅವ್ರಿಗೇನೋ ಒಂಥರ ಇದಾಗುತ್ತೆ ತರೋದಕ್ಕೆ. ಆದಷ್ಟು ನಾನು ವೀಡಿಯೋ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ, ಕಟ್ ಮಾಡ್ತಾ ಇದ್ದೀನಿ. ಆಗಿಲ್ಲ ಊಟ ಅವ್ರದ್ದು, ಎಲ್ಲರೂ ಬನ್ನಿ ಕೊಡೋಣ. ಉಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಇವಾಗ ಮಿಕ್ಕಿರೋ ಇಡ್ಲಿ ಇಷ್ಟಿದೆ. ಸೊ ಚಟ್ನಿ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ಗೈಸ್. ಎಲ್ಲಿ ಚಟ್ನಿ ಹೋಗೋರ? ಚಟ್ನಿ ತರಕ್ಕೆ ಹೋಗಿದ್ದಾರೆ ಬಾಯ್ಸು. ಒಂದು ಸ್ವಲ್ಪ ಇಡ್ಲಿ ಇದೆ, ಮಿಕ್ಕಿದೆಲ್ಲ ಖಾಲಿ ಆಗಿದೆ. ಖುಷಿ ಆಯ್ತಲ್ಲ ಬ್ರೋ? ಖುಷಿನೂ ಆಯ್ತು, ನೋವು ಆಯ್ತು, ಬೇಜಾರು ಆಯ್ತು. ಥಿಂಗ್ಸ್ ಇರುತ್ತೆ ಬ್ರೋ, ಇದನ್ನೇ ನಾವು ಕಲಿಬೇಕಾಗಿರೋದು. ನೈಟ್ ಎಲ್ಲ ಕುತ್ಕೊಂಡು ಇವಾಗ ದುಡ್ಡಿದೆ ಅಥವಾ ನಾವು ದುಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಹೆಂಗಿರುತ್ತೆ? ಈ ತರ ಚಿಕ್ಕ ಪುಟ್ಟದ್ ಮಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾ? ತುಂಬಾ ಖುಷಿ ಆಗುತ್ತೆ, ಮನ್ಸು ಖುಷಿ ಆಗುತ್ತೆ, ನೋಡೋರು ಖುಷಿ ಆಗುತ್ತೆ. ಇವಾಗ ಅನ್ಕೊಂತಾ ಇರ್ತಾರೆ ಏನ್ ಮಾಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ. ನಿಮ್ಗೆ ಯಾರು ಎಷ್ಟೊಂದ್ ಜನ ಅನ್ಕೊಂತೀರಾ ನಾವು ಅಲ್ಲಿಗೆ ಡೊನೇಟ್ ಮಾಡ್ತೀವಿ, ಇಲ್ಲಿಗೆ ಡೊನೇಟ್ ಮಾಡ್ತೀವಿ ಅಂತ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ರಿ. ಇದನ್ನ ಮಾಡಿ ತೋರಿಸಿದ್ರೆ ಇನ್ನೂ ತುಂಬಾ ಜನಕ್ಕೆ ರೀಚ್ ಮಾಡಿಸ್ಬೋದು, ಇನ್ನೂ ತುಂಬಾ ಜನಕ್ಕೆ ತೋರಿಸ್ಬೋದು. ಯಾಕಂತ ಅಂದ್ರೆ ಬರೀ ನೀವು ದುಡ್ಡು ಹಾಕಿದ್ರೆ ಬಿಟ್ರೆ ಅಥವಾ ಕೆಲವೊಂದ್ ಕಡೆ ಊಟ ಹಾಕ್ಸಿದ್ರೆ ಬಿಟ್ರೆ ತುಂಬಾ ಜಾಗಗಳಿರುತ್ತೆ, ತುಂಬಾ ಕೆಲಸಗಳಿರುತ್ತೆ. ನಾವು ಕೆಲವೊಬ್ಬರಿಗೆ ಬೆಡ್ಶೀಟ್ ಇರಲಿಲ್ಲ, ಕೆಲವೊಬ್ರು ನಮಗೆ ಆ ಸಹಾಯ ಬೇಕು ಈ ಸಹಾಯ ಬೇಕು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಎಷ್ಟೊಂದು ಸಹಾಯ ಮಾಡ್ಬೋದು. ಡೊನೇಟ್ ಬೇರೆ ಕಡೆ ಮಾಡ್ತೀರಾ, ಆದ್ರೆ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಆ ಥರ ಇದ್ರೆ ಕೈ ಜೋಡಿಸಿ ಡೆಫಿನೆಟ್ಲಿ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಬೋದು. ಎಷ್ಟೊಂದು ಜನ ಜೀವನ ಚೇಂಜ್ ಮಾಡ್ಬೋದು. ಹೌದು, ದಟ್ಸ್ ದ ಥಿಂಗ್. ಅದನ್ನ ಮಾಡೋಣ. ಚಟ್ನಿ ತರ ಕಳ್ಸಿದ್ದೀವಿ, ಅಷ್ಟನ್ನ ಅದೊಂದು ಖಾಲಿ ಮಾಡಿ ಮನೆ ನಾವು ಊಟ ಮಾಡೋಣ. ನಾವಿನ್ನೂ ಊಟ ಮಾಡಿಲ್ಲ, ಇವಾಗ ಬಿರಿಯಾನಿ ಕಾಯ್ತೈತೆ. ಸಮೀರ್ ಬ್ರೋ ಮನೆಗೆ ಹೋಗ್ಬೇಕು ಬಿರಿಯಾನಿ ತಿನ್ನೋದಕ್ಕೆ. ಇದೆಲ್ಲ ಖಾಲಿ ಮಾಡಿ ಹೋಗೋಣ ಗೈಸ್. ಇವಾಗ ಯಶವಂತಪುರ ಸರ್ಕಲ್ ಹತ್ರ ಬಂದಿದ್ದೀವಿ ಚಟ್ನಿ ಇಡೋದಕ್ಕೆ. ಮಾತ್ರ ಇಡ್ಲಿ ಇದೆ ಮತ್ತು ರೈಸ್ ಇದೆ, ಆದರೆ ಚಟ್ನಿ ಇಲ್ಲ ಅಷ್ಟೇ. ಒಂದು 30-40 ಪೀಸ್ಗಳು ಹಂಗೆ ಮಿಕ್ಕಿದೆ. ನಾವು ಕೊಡೋದಕ್ಕೆ ಚಟ್ನಿ ಬೇಕು, ಅದಕ್ಕೆ ಚಟ್ನಿ ಇಡೋದಕ್ಕೆ ಬಂದಿದ್ದೀವಿ ಹೋಟ್ಲಿಗೆ. ನೋಡೋಣ ಅಂಕಲ್ ಕೊಡ್ತಾರ ಕೊಡಲ್ಲ ಅಂತ ಗೊತ್ತಿಲ್ಲ. ಗೈಸ್ ಅವ್ರಿಗೆ ನೈಟ್ ಟೈಮಲ್ಲಿ ಮತ್ತೆ ಚಟ್ನಿ ಮಾಡೋದಕ್ಕಾಗಲ್ಲ, ಸಾಂಬಾರು ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಂಕಲ್ ಕೊಡಲ್ಲ ಅಂತ ಹೇಳಿದ್ರು. ಇವಾಗ ಬೇರೆ ಕಡೆ ಹೋಗ್ಬೇಕು. ಪಾಪ ಎಲ್ಲ ಬಾಯ್ಗಳು ಕಷ್ಟಪಡ್ತಾರೆ ಗೈಸ್, ಹುಡುಕಿ ಕೇಳಿ ಬೇರೆ ಕಡೆ ಹೋಗೋಣ ಬನ್ನಿ. ಲಾಸ್ಟು ನಾವು ಇವಾಗ ಸ್ವಿಗ್ಗಿಲಿ ಸರ್ಚ್ ಮಾಡಿದ್ವಿ. ಸ್ವಿಗ್ಗಿಲಿ ಚಟ್ನಿ ಇದೆ, ಅದಕ್ಕೆ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀವಿ. ಅಯ್ಯೋ ರಾಮ. ಪೊಲೀಸವರೆಲ್ಲ ಬಂದು ಕಂಡಿಡಿದ್ರೆ ಖುಷಿ ಆಗಲ್ಲ. ನೋಡೋದೇ ಒಂದೊಂದೇ ಕೊಡಿ, ಇನ್ನೂ ಜನ ಬರ್ತಾರೆ. ಮೂರು ಕೊಟ್ರೆ ಗೈಸ್ ಲಾಸ್ಟ್ ಊಟ ಇಬ್ಬರಿಗೂ ಹೋಯ್ತು. ಡನ್. ಖುಷಿ ಆಯ್ತು ಅಲ್ಲ ಬ್ರೋ? ಅಂದ್ರೆ ನೀವಾದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ ನೈಟ್ ಲೈಫು ಜನಗಳು ಎಷ್ಟು ಕಷ್ಟಪಡ್ತಾರೆ ರೋಡಲ್ಲಿ ಮಲ್ಕೊಂಡು. ಅವ್ರ ಹತ್ರ ಬೆಡ್ಶೀಟ್ ಇರಲ್ಲ, ಒಬ್ರು ಕಾಲ್ ಸರಿ ಇರಲ್ಲ, ಕಳ್ತನಗಳಾಗತ್ತಂತೆ. ಬ್ರೋ ನೋಡಿ ಒಂದೊಂದು ದಿನ ಒಂದೊಂದು ವಾರ ತನಕ ಎಷ್ಟೊಂದು ಜನ ಒಂದೊಂದು ಟೈಮ್ 2 ಟೈಮ್ ಊಟ ಮಾಡ್ಕೊಂಡು ಬದುಕಿರೋರು ಇದ್ದಾರೆ. ನಡೆಯೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಎದೊಳಕ್ಕಾಗಲ್ಲ, ಶಕ್ತಿ ಇಲ್ಲ, ಎಷ್ಟೊಂದು ಥರ ಜನ ಇರ್ತಾರೆ. ನಮ್ಮ ಕೈಲಿ ಏನಾಗುತ್ತೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರೆ
ಅವರು ಖುಷಿ ಆಗುತ್ತೆ. ಎಷ್ಟೊಂದು ಜನ ಅನ್ಕೊಬೋದು ವಿಡಿಯೋ ಮಾಡ್ತಾರೆ ವ್ಯೂಸ್ ಬರುತ್ತೆ ಸಿಂಪತಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ಅಲ್ಲ ಕಷ್ಟ ಇದೆ, ಬಂದು ನಿಜವಾಗ್ಲೂ ಕಷ್ಟ ಇದೆ. ನಾವು 6 ಗಂಟೆ ಸ್ಟಾರ್ಟ್ ಮಾಡಿದ್ದೀನ, ಇವಾಗ ಟೈಮ್ ಆಗ್ಬಿಟ್ಟು ಎಚ್ಕೋತಾ ತೋರಿಸ್ತೀನಿ, ನಾನು ಕಣ್ಮುಂದೆ ತೋರಿಸ್ಬಿಡ್ತೀನಿ. 12:16 ನಾವು ಯಾರು ಇನ್ನೂ ಊಟ ಮಾಡಿಲ್ಲ, ನಮ್ಮ ಟೀಮ್ ಊಟ ಮಾಡಿಲ್ಲ, ನಾವು ಊಟ ಮಾಡಿಲ್ಲ. ಅವರೆಲ್ಲ ತಿಂದಾದ್ಮೇಲೆ ಇವಾಗ ಹೋಗಿ ತಿಂತೀವಿ ನಾವು. ಅದನ್ನ ಈಸಿ ಅಂತ ಅನ್ಕೊಂತಾರೆ, ಫಾಲೋವರ್ಸ್ ಬಂದ್ಬಿಡ್ತಾರೆ ಇದಕ್ಕೋಸ್ಕರ. ಫಾಲೋವರ್ಸ್ ಬಂದು ಬರೀ ನಂಬರ್ ಅಷ್ಟೇ ಬ್ರೋ, ಫಾಲೋವರ್ಸ್ ಒಂದು ನಂಬರ್ ಅಷ್ಟೇ. ಅದರಿಂದ ನಮ್ಗೆ $1 ಮಿಲಿಯನ್ ಇಂದ ₹1 ದುಡ್ಡು ಯೂಸ್ ಇಲ್ಲ. ಎಷ್ಟೊಂದು ಜನ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಅನ್ಕೊಂತಾರೆ, ₹1 ಕೊಡಲ್ಲ. ಪ್ರಮೋಷನ್ ಮಾಡೋದು ಅದಕ್ಕೆ ದುಡ್ಡು ಬರುತ್ತೆ ಅನ್ನೋದು ಬಿಟ್ರೆ ಅದು ಪ್ರಮೋಷನ್ ನಮ್ಗೇನು ತಿಂಗ್ಳಿಗೆ ಒಂದು 2 ಸಿಗೋದು ಡೌಟ್. ರೇರ್ 2 ಸಿಕ್ಕೋದು, ಯಾಕಂದ್ರೆ ಪ್ರೈಸ್ ಕೇಳಿದ್ರೇನೆ ಅಯ್ಯೋ ಬೇಡ ಅಂತ ಹೇಳ್ತಾರೆ. ಇಷ್ಟಕ್ಕೆ ಮಾಡ್ತೀರಾ ಅಷ್ಟಕ್ಕೆ ಮಾಡ್ತೀರಾ ಅಂತೀರಿ, ಎಷ್ಟೊಂದು ಮಾಡ್ಸೋಕೆ ಹೋಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನೆ ನೋಡ್ಬಿಟ್ಟು ಮಾತಾಡ್ತಾರೆ. ಬಟ್ ಅದರಲ್ಲಿ ನಾವು ಬಂದಿದ್ರಲ್ಲಿ ಅದನ್ನ ಅರ್ಧಕ್ಕೆ ವಾಪಸ್ ಜನಕ್ಕೆ ಕೊಡ್ತೀವಿ ಅಂತಾನೆ, ವಿಚ್ ಇಸ್ ಗ್ರೇಟ್. ಸುಮ್ಮನೆ ಚಿಕ್ಕ ಪುಟ್ಟ ಮಾತಲ್ಲ, ಹಂಗಂತ ಹೋಗ್ಲೂಕು ಅಂತಿಲ್ಲ, ಬಟ್ ಮಾಡ್ರಿ ಅಂತ ಕೇಳೋದಷ್ಟೇ. ನೀವು ದಯವಿಟ್ಟು ಆಚೆ ಬಂದು ಎಲ್ಲರೂ ಹೆಲ್ಪ್ ಮಾಡಿ. ಇಲ್ಲ ಅಂತಂದರೆ ಮಾಡಿದವರಿಗೆ ಕೆಡ್ದಾಗ ಮಾತಾಡೋದು, ಕಡಿಮೆ ಮಾಡಿ ಮಾತಾಡೋದು, ಇನ್ನೊಂದು ಮಾತಾಡೋದು ಮಾಡಬೇಡಿ. ನೀವು ಎಂಕರೇಜ್ ಮಾಡಿದಷ್ಟು ಒಳ್ಳೆ ಕೆಲಸ, ದೇವ್ರು ಒಳ್ಳೇದು ಮಾಡಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತ ನೀವೆಷ್ಟು ಎಂಕರೇಜ್ ಮಾಡ್ತೀರಾ, ಖುಷಿ ಪಡಿಸ್ತೀರಲ್ಲ, ನೀವು ಇನ್ನೂ ಜಾಸ್ತಿ ಮಾಡಬೇಕಂತ ಅನಿಸುತ್ತೆ. ಸೊ ಅದು ಅಟ್ಲೀಸ್ಟ್ ಒಂದು ಮಾತು, ಒಂದು ಕಮೆಂಟು ಅಥವಾ ನಿಮ್ಮ ಖುಷಿಯಿಂದ ನಿಮ್ಮ ಮನಸ್ಸಿಂದ ಬರುವಂಥ ಒಂದು ಮಾತನ್ನು ನೀವು ಹಾಕಿದ್ರೆ ತುಂಬ ಖುಷಿ ಆಗುತ್ತೆ. ಹೌದು. ಸೊ ಓಕೆ, ಎಲ್ಲ ಫುಡ್ ಕಂಪ್ಲೀಟ್ ಮಾಡಿ ಎಲ್ಲರೂ ಕೊಟ್ಟಿದ್ದೀವಿ. ಮೋಸ್ಟ್ಲಿ ಒಂದು 100 ಆಗಿದೆ. ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ, ಒಳ್ಳೆ ಕೆಲಸ ಮಾಡಿದ್ದೀವಿ. ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಮಾಡೋಣ. ಓಕೆನಾ? ಇವಾಗ ಊಟ ಮಾಡ್ಬೇಕು ಫಸ್ಟ್ ನಾವು. ಓಕೆ, ಬಾಯ್ಸ್ಗೆಲ್ರಿಗೂ ಥ್ಯಾಂಕ್ಸ್ ಅಣ್ಣ. ಫಸ್ಟು ಕಾರ್ತಿಕ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಸ್ವಲ್ಪ ಜೊತೆಗೆ ನಿಂತು ಕೈ ಥ್ಯಾಂಕ್ಸ್. ಲೇಡೀಸ್ ಥರ ಥ್ಯಾಂಕ್ ಯು. ಇವ್ರ ಜೊತೆಗೆ ಹೆಲ್ಪ್ ಮಾಡ್ರು ಗೈಸ್ ಎಲ್ಲರೂ. ಇನ್ನೂ ಇದ್ದಾರೆ ಹುಡುಗರು. ಹೌದು, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಸೊ ಓಕೆ, ಇವಾಗ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮನೆ ಊಟ ಮಾಡ್ತೀವಿ. ಓಕೆ, ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಿರೋ ಮಾತ್ರ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೋ ಇನ್ನು ಮನಸ್ಸಿಂದ ಒಂದು ಕಮೆಂಟ್ ಮಾಡಿ, ಏನು ಅನ್ನಿಸ್ತು ಅಂತ, ನಿಮ್ಗೆ ಏನಿಸ್ತು ಅಂತ ಒಂದೇ ಒಂದು ಕಮೆಂಟ್ ಹಾಕಿ, ಅದು ತುಂಬ ಖುಷಿ ಕೊಡುತ್ತೆ. ಹೌದು. ಥ್ಯಾಂಕ್ ಯು ಸೊ ಮಚ್. ಮೀಟ್ ನೆಕ್ಸ್ಟ್ ವಿಡಿಯೋ. ಬಾಯ್.